ಐತಿಹಾಸಿಕ ವೀರೇಶ್ವರ ಪುಣ್ಯಾಶ್ರಮ ಹಾಗೂ ದುರ್ಗಾದೇವಿ ರಥೋತ್ಸವ ಸಾಗಲು ಬಿಡುವುದಿಲ್ಲ ಎಂದು ಹೇಳಿರುವ ರಾಜು ಖಾನಪ್ಪನವರ ಹೇಳಿಕೆಯನ್ನ ನಾವು ಖಂಡಿಸುತ್ತೇವೆ ಎಂದು ದಲಿತ ಯುವ ಮುಖಂಡ ರಮೇಶ್ ಚಲ್ವಾದೆ ಹೇಳಿದರು. ನಗರದ ಪತ್ರಿಕಾಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ರಾಜು ಖಾನಪ್ಪನವರ ಹೇಳಿಕೆಯಿಂದ ವೀರೇಶ್ವರ ಪುಣ್ಯಾಶ್ರಮ ಹಾಗೂ ದುರ್ಗಾದೇವಿ ಭಕ್ತರಲ್ಲಿ ಭಯದ ವಾತಾವರಣ ನಿರ್ಮಾಣವಾಗಿದೆ. ಜಾತ್ರಾ ಮಹೋತ್ಸವ ಸುಸೂತ್ರವಾಗಿ ನಡೆಯಲು ಸೂಕ್ತ ಭದ್ರತೆ ನೀಡಬೇಕು ಎಂದು ಪೊಲೀಸ್ ಇಲಾಖೆಗೆ ಈಗಾಗಲೇ ಮೌಖಿಕ ಮನವಿ ಮಾಡಲಾಗಿದ್ದು, ಭದ್ರತೆ ನೀಡುವ ಭರವಸೆಯನ್ನ ಇಲಾಖೆಯಿಂದ ನೀಡಲಾಗಿದೆ ಎಂದರು. ಜಾತ್ರಾ ಮಹೋತ್ಸವವನ್ನು ಬಿಡುವುದಿಲ್ಲ ಅಂತ ಒಂದು ನಿಲುವನ್ನು ವ್ಯಕ್ತಪಡಿಸಿದ್ದಾರೆ. ಅವರು ಆಡಿದ ಮಾತಿಗೆ ವೀರೇಶ್ವರ ಪುಣ್ಯಾಶ್ರಮದ ಭಕ್ತಾದಿಗಳಲ್ಲಿ ಭಯದ ವಾತಾವರಣ ಸೃಷ್ಟಿಯಾಗಿದೆ. ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಅಸಂಖ್ಯಾತ ಭಕ್ತಾದಿಗಳು ನಗರದ ಸ್ಥಳೀಯ ಪೊಲೀಸ್ ಠಾಣೆಗೆ ಮಾನ್ಯ ಇನ್ಸ್ಪೆಕ್ಟರ್ ಆದಂತಹ ಧೀರಜ್ ಸಿಂಧೆ ಹಾಗೂ PSI ಆದಂತಹ ಜೋಗೇಂದ್ರ ಸರ್ಗೆ ನಾವು ಮುಂದಿನ ನಿರ್ಮಾಣಗಳಲ್ಲಿ ನಾವು ಕಾನೂನು ಸುವ್ಯವಸ್ಥೆ ಕಾಪಾಡಲು ಸಹಕಾರ ನೀಡಲಾಗ್ತದೆ ಅಂತ ನಾವು ಅವರಿಗೆ ಒಂದು ಆಶಯವನ್ನು ನಾವು ಕೊಟ್ಟಿದ್ದೇವೆ. ಇದಕ್ಕೆ ಪ್ರತಿಕ್ರಿಯಿಸಿದಂತ ಮಾನ್ಯ CPS ಅವರು ಕೂಡ ಪ್ರತಿ ವರ್ಷದಂತೆಯೂ ಕೂಡ ಈ ವರ್ಷವೂ ಜಾತ್ರಾ ಮಹೋತ್ಸವ ಆಚರಣೆ ಮಾಡಲು ಅಗತ್ಯ ಸೂಕ್ತ ಕಾನೂನು ಕ್ರಮಗಳನ್ನು ನಾವು ಮುಂಜಾಗ್ರತೆ ಕಾನೂನು ಕ್ರಮಗಳನ್ನು ನಾವು ಜರುಗಿಸ್ತೀವಿ. ಶಾಂತಿಯುತ ಹಾಗೂ ಸಮಯದ ರೀತಿಯಿಂದ ಜಾತ್ರಾ ಮಹೋತ್ಸವ ನಡೆಯುತ್ತದೆ ಅಂತ ಭಕ್ತಾದಿಗಳಿಗೆ ಒಂದು ಅಭಯ ಹಸ್ತ ನೀಡಿದ್ದಾರೆ. ಈ ನಿರ್ಭೀತಿಯಿಂದ ಭಕ್ತಾದಿಗಳು ಜಾತ್ರಾ ಮಹೋತ್ಸವದಲ್ಲಿ ಪಾಲ್ಗೊಳ್ಳಬಹುದು ಹಾಗೂ ದೇವರ ದರ್ಶನ ಪಡೆಯಬಹುದು ಅಂತ ನಮಗೆ ಭರವಸೆಯನ್ನು ಕೊಟ್ಟಿದ್ದಾರೆ. ನಿನ್ನೆ ನಡೆದಂತ ಒಂದು ಕಾರ್ಯಕ್ರಮದಲ್ಲಿ ವೀರೇಶ್ವರ ಪುಣ್ಯಾಶ್ರಮದಲ್ಲಿ ಜಗದ್ಗುರು ಫಕೀರೇಶ್ವರ ಮಠದ ಅಜ್ಜರ ಲಿಂಗಾಲೇಶ್ವರ ಅಜ್ಜರು ವೀರೇಶ್ವರ ಪುಣ್ಯಾಶ್ರಮ ಜಾತ್ಯತೀತ ಮಠ ಅಂತ ಕರೀತಾರೆ. ಕಾರಣ ಏನಪ್ಪಾ ಅಂದ್ರೆ ಮಠ ಕೇವಲ ಲಿಂಗಾಯತರಿಗಷ್ಟೇ ಅಲ್ಲದೆ ಸರ್ವ ಸಮಾಜದವರಿಗೂ ಸರ್ವ ಧರ್ಮಗಳಿಗೂ ಸೇರಿದಂತ ಹೇಳ್ತಾರೆ. ಈ ಸಾಲಿನಲ್ಲಿ ಹುಬ್ಬಳ್ಳಿಯ ಪ್ರಸಿದ್ಧವಾದ ಸಿದ್ಧಾರೂಢರ ಮಠ ಅದು ಒಂದು ಜಾತ್ಯತೀತ ಮಠವಾಗಿ ಜನರ ನಾಡಿಮಿಡಿತದಲ್ಲಿದೆ. ಕಾರಣ ಏನಪ್ಪಾ ಅಂದ್ರೆ ಎರಡು ಸ್ವಾರಸ್ಯಕರ ವಾಸ್ತವ ವಿಷಯಗಳನ್ನ ತಮ್ಮ ಮುಂದೆ ಹೇಳಲಿಕ್ಕೆ ಇಷ್ಟಪಡ್ತಾನೆ. ಅದು ಯಾವಪ್ಪ ಅಂತಂದ್ರೆ ಒಂದು ಕಬೀರದಾಸರ ಒಂದು ಕಥೆ, ನೈಜ ಕಥೆ, ಅದರ ಜೊತೆಗೂ ಹತ್ತಿ ಮತ್ತು ದಾಸೋಹ ಅಂತಕ್ಕಂಥ ಒಂದು ವಿಚಾರಧಾರೆ. ಒಬ್ಬ ಮುಸಲ್ಮಾನ್ ವ್ಯಕ್ತಿ ಎಲ್ಲ ಭಾವಬಂಧನಗಳಿಂದ ಮುಕ್ತಿಗೊಂಡು ರೈಸ್ ಆಫ್ ನ್ಯೂಸ್ ಗದಗ್.